ಗೈಸ್ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂತ ಮುಂಚೆ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಲೇಬೇಕು. ಏನಪ್ಪ ನಮ್ಮ ಭಾರತಕ್ಕೆ ಜೈ ಅಂತ ಹಾಕೊಂಡ್ರೆ ಜೈಂದ್ ಭಾರತ್ ಅಂತ ನೀವು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಲೇಬೇಕು. ಅದ್ರ ಜೊತೆಗೆ ನಮ್ಮ ಒಂದು ಸೈನಿಕರು ಅಂದರೆ ನಮ್ಮ ಒಂದು ಯೋಧರಿಗೆ ಅವ್ರಿಗೆ ಕೂಡ ನೀವು ಮರಿಬೇಡಿ. ಅವ್ರಿಗೆ ಕೂಡ ನೀವು ಏನು ಮಾಡಬೇಕು, ಕಮೆಂಟ್ ಬಾಕ್ಸಲ್ಲಿ ದಿಲ್ ಆಪ್ಷನ್ ರೆಡ್ ದಿಲ್ ಅಂತ ನೀವು ಕಳಿಸ್ಬೇಕು. ಆ್ಯಕ್ಚುಲಿ ಯಾಕೆ ಅಂದರೆ ಈಗ ನಮ್ಮೊಂದು ಸಡನ್ನಾಗಿ ಮುಟ್ಟು ಪೆಹಲ್ಗಾಮ್ನಲ್ಲಿ ಆದಂಥ ಒಂದು ಅಟ್ಯಾಕ್ನಿಂದ ಇವಾಗ ನಮ್ಮ ಒಂದು ಭಾರತದಲ್ಲಿ ನಮ್ಮ ಭಾರತ ಮತ್ತು ಪಾಕಿಸ್ತಾನಿಗೆ ವಾರ್ ನಡೀತಿದೆ, ಅಂದರೆ ಯುದ್ಧ ಸ್ಟಾರ್ಟ್ ಆಗಿದೆ, ವಾರ್ ಅನ್ನೋದು ಸ್ಟಾರ್ಟ್ ಆಗಿದೆ. ಆದರೆ ಬಟ್ ಈ ವಾರ್ ನಡೀತಿದ್ದಲ್ಲ, ಈ ವಾರ್ ಇದೇ ಒಂದು ಟಾಪಿಕ್ನಿಂದ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಗ್ರೋ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಮಾಡ್ಕೊಳ್ಬೋದು? ತುಂಬ ಸಿಂಪಲ್. ಈ ವಾರ್ ನಡೀತಿ, ಈ ವಾರ್ ಯೂಸ್ ಮಾಡ್ಕೊಂಡೆ ನಿಮ್ಮ ಯೂಟ್ಯೂಬ್ ಚಾನಲ್ ನೀವು ಗ್ರೋ ಮಾಡ್ಕೊಳ್ಬೋದು. ಇದರಲ್ಲಿ 2 ರೀತಿ ಸ್ಟೆಪ್ ಬರುತ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಕೂಡ ಮಾಡ್ಕೊಳ್ಬೋದು, ಅದ್ರ ಜೊತೆಗೆ ದುಡ್ಡು ಕೂಡ ಮಾಡ್ಕೊಳ್ಬೋದು ನೀವು. ನಾನು ನಿಮಗೆ 2 ಕೂಡ ತುಂಬ ಸಿಂಪಲ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಕ್ಚುಲಿ ನೀವು ಅಂತಿರ್ಬೋದು ಇದೇನಪ್ಪ ಕನ್ನಡ ಟಿಕೆಟ್ಸ್ ಅವ್ರು ಈ ರೀತಿ ಮಾಡ್ತಾರೆ, ಏನು ಹೇಳೋದು? ತುಂಬ ಸಿಂಪಲ್. ಈ ವಾರ್ ಅಂದರೆ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ. ವಾರ್ ಯಾವ ಅಂದರೆ ಆಪ್ರೇಷನ್ ಸಿಂಧೂರ್ ಅಂತ ಬಂದ್ಬಿಟ್ಟು. ಆಪ್ರೇಷನ್ ಸಿಂಧೂರ್ ಅನ್ನೋದು ಇದೋ ಒಂದು ಟಾಪಿಕ್ ತುಂಬ ಟ್ರೆಂಡ್ ಆ್ಯಕ್ಚುಲಿ ಬಂದ್ಬಿಟ್ಟು. ಎಲ್ಲಿ ಅಂದರೆ ನೀವು ಎಲ್ಲೇ ನೋಡಿ, ನೀವು ಆ್ಯಕ್ಚುಲಿ ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲಿ ನೋಡಿದ್ರು ಕೂಡ ಆಪ್ರೇಷನ್ ಸಿಂಧೂರ ಅಂದರೆ ಪಾಕಿಸ್ತಾನ್ ಮತ್ತು ಇಂಡಿಯಾ, ನಮ್ಮ ಒಂದು ಭಾರತ ಪಾಕಿಸ್ತಾನ್ ವಾರ್ ಎಲ್ಲಿ ಏನಾಯಿತು, ಅದರಲ್ಲಿ ನಮ್ಮ ಸೈನಿಕರು ಎದೆ ತಟ್ಟಿ ಮುಂದೆ ನಿಂತಿದ್ದಾರೆ. ಬನ್ನಿ, ಯಾರು ಬರ್ತಾರೆ ಬನ್ನಿ, ನಮ್ಮ ಭಾರತ ಮೇಲೆ ಯಾರೆಲ್ಲ ಕಣ್ಣು ಹಾಕಿದ್ದಾರೆ ಬನ್ನಿ ಅಂತ ನಿಂತಿದ್ದಾರೆ. ಜಸ್ಟ್ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಕುಕುಮ ಮೇಲೆ ನಾವು ಕೈ ಹಾಕಿದ್ದಕ್ಕೆ ಇಷ್ಟೆಲ್ಲ ಮಾಡಿದ್ದೀವಿ. ಇನ್ನು ಜಸ್ಟ್ ನಮ್ಮ ಭಾರತ ಮೇಲೆ ನೀವು ಕಣ್ಣು ಹಾಕಿದ್ರೆ ನಿಮ್ಗೆ ಸುಮ್ಮನೆ ಬಿಡಲ್ಲ ಅಂತೇಳಿ ನಮ್ಮ ಎಲ್ಲ ಸೈನಿಕರು, ನಮ್ಮ ಭಾರತೀಯ ಪ್ರತಿಯೊಬ್ಬರು ಕೂಡ ಎದೆ ತಟ್ಟಿ ನಿಲ್ತಿದ್ದಾರೆ. ಅವರೆಲ್ಲರೂ ಮೇನ್ ಇಂಪಾರ್ಟೆಂಟ್ ಈ ಟೈಮ್ದಲ್ಲಿ ಸಪೋರ್ಟ್ ಮಾಡಬೇಕು ಪ್ರತಿಯೊಬ್ಬರು ಕೂಡ ಆ್ಯಕ್ಚುಲಿ. ಆದರೆ ತುಂಬ ಸಿಂಪಲ್. ಈ ಆಪ್ರೇಷನ್ ಸಿಂಧೂರ್ ಅಂತ ಹೇಳಿದ್ರೆ, ಈ ಆಪ್ರೇಷನ್ ಸಿಂಧೂರ್ ಆ್ಯಕ್ಚುಲಿ ನಾನು ಎಲ್ಲರೂ ಹೇಳ್ಬೇಕಾದ್ರೆ ತುಂಬ ಸಿಂಪಲ್. ಈ ಒಂದು ಟಾಪಿಕ್ ಹಿಡ್ಕೊಂಡು ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ಹೇಳ್ತೀನಿ, ತುಂಬ ಸಿಂಪಲ್. ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರು ಮಾಡ್ತಾರೆ ಪ್ಲೀಸ್ ಬೇಗ ಒಂದು ಚಿಕ್ಕದಾಗಿ ಕಮೆಂಟ್ ಹಾಕಿ. ಅದ್ರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲ ಮುಟ್ಟು ನನಗೆ ಸರಿಯಾಗಿ ಮೊಬೈಲ್ ಸ್ಕ್ರೀನ್ ತೊಗೋತೀನಿ. ಜಸ್ಟ್ ಈಗ ನಾನು ನಿಮಗೆ ಮೊದಲು ಮುಟ್ಟು ಮೊಬೈಲ್ ತೊಗೋತೀನಿ. ಮೊಬೈಲ್ ತೊಗೊಂಡ ನಂತರ ನಿಮಗೆ ಜಸ್ಟ್ ಈಗ ತೋರಿಸ್ಬಿಡ್ತೀನಿ. ತುಂಬ ಸಿಂಪಲ್. ಸೈಡಿಗೆ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿಬಿಡ್ತೀನಿ. ಓಕೆ, ಈಗ ಜಸ್ಟ್ ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ದೀನಿ. ನೀವು ಜಸ್ಟ್ ಯೂಟ್ಯೂಬ್ ಓಪನ್ ಮಾಡಿ. ಆ್ಯಕ್ಚುಲಿ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಯೂಟ್ಯೂಬ್ ಸರ್ಚ್ ಬಟನ್ ನೀವು ಸರ್ಚ್ ಮಾಡಿ. ಏನಪ್ಪ ಅಂದ್ರೆ ಆಪ್ರೇಷನ್ ಸಿಂಧೂರ್ ಅಂತ ಸರ್ಚ್ ಮಾಡಿದ್ರೆ, ಆಪ್ರೇಷನ್ ಸಿಂಧೂರ್ ಅಂತ ಸರ್ಚ್ ಮಾಡಿದ ತಕ್ಷಣ ನೋಡ್ಕೊಬೋದು ಯಾವ ರೀತಿ ಯೂಟ್ಯೂಬ್ ಕ್ರಿಯೇಟರ್ಸ್ ವಿಡಿಯೋ ಮಾಡಿದ್ರೆ. ಆ್ಯಕ್ಚುಲಿ ನೋಡ್ಕೊಬೋದು ನೋಡಿ, 18 ಲಕ್ಷ ವ್ಯೂಸ್ ಯಾವ ರೀತಿ ಬರುತ್ತೆ, ಮಿಲಿಯನ್ ಗತಿ ವ್ಯೂಸ್ ಬರ್ತದೆ. ಆಪ್ರೇಷನ್ ಸಿಂಧೂರ ಎಲ್ಲಿ ಏನಾಯಿತು, ಆಪ್ರೇಷನ್ ಸಿಂಧೂರ್ ಅಂದರೆ ಯಾವ ರೀತಿ ವಿಡಿಯೋ ಮಾಡ್ತಾರೆ, ಎಲ್ಲಿ ಏನಾಯಿತು, ಹೆಂಗೆ ಆಗುತ್ತೆ, ಯುದ್ಧ ಎಲ್ಲಿ ಆಗುತ್ತೋ, ಯಾವ ಪಾಕಿಸ್ತಾನ ಕಡೆಯಿಂದ ಏನು ಬಂತು, ನಮ್ಮ ಇಂಡಿಯಾ ಕಡೆಯಿಂದ ಅವ್ರಿಗೆ ಏನಾಯಿತು, ಇದೇ ಒಂದು ನಡೀತಿದೆ. ಅಗ್ರಿಮೆಂಟ್ ಅಂದರೆ ಹೆಂಗೆ ಯುದ್ಧ ಆಗುತ್ತೆ, ಎಲ್ಲಿ ಏನು ಬರ್ತಾ ಇದೆ, ಹೆಂಗೆ ನಡೀತಿದೆ, ಪಾಕಿಸ್ತಾನ ಏನು ತಯಾರಿ ಮಾಡ್ತಾರೆ, ಇಂಡಿಯಾದವ್ರು ಏನು ತಯಾರಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಈ ರೀತಿ ಒಂದು ನಡೀತಿದೆ. ಇದರಲ್ಲಿ ನಾನು ನಿಮಗೆ ಮೊದಲನೇ ಇದರಲ್ಲಿ ನೀವು 2 ಸ್ಟೆಪ್ ಮೂಲಕ ಇದರಲ್ಲಿ ನಿಮ್ಮ ಚಾನೆಲ್ ಇದು ಮಾಡ್ಕೊಳ್ಬೋದು. ಒಂದು ಗ್ರೋ ಮಾಡ್ಕೊಳ್ಬೋದು, ಒಂದು ದುಡ್ಡು ಕೂಡ ಮಾಡ್ಬೋದು ಅಂತ ಹೇಳ್ತೀನಿ. ಯಾವ ರೀತಿ ಅಂದರೆ ದುಡ್ಡು ಅಂದರೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನನಗೆ ಮೊದಲನೇ ಮುಟ್ಟು ಗ್ರೋ ಯಾವ ರೀತಿ ಮಾಡ್ಕೊಳ್ಳಿ ನಿಮ್ಮ ಚಾನಲ್. ಈ ಒಂದು ಟಾಪಿಕ್ ಮೇಲೆ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಗ್ರೋ ಮಾಡ್ಕೊಂಡು ತುಂಬ ಸಿಂಪಲ್. ಈಗ ಆಪ್ರೇಷನ್ ಸಿಂಧೂರ್ ಅಂತ ಏನಿದಲ್ಲ ಈ ಟೈಟಲು, ಈ ಜಸ್ಟ್ ಈ ಟೈಟಲ್ ನೀವು ಎಲ್ಲೇ ನೋಡಿ, ಯಾರೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನೋಡಿ ಆ್ಯಕ್ಚುಲಿ ಎಲ್ಲ ಅದನ್ನೇ ಯೂಸ್ ಮಾಡ್ತಾರೆ. ನೋಡಿ ಟೈಟಲ್ ಹಾಕಿದ್ರೆ ನೋಡಿ, ಆಪ್ರೇಷನ್ ಸಿಂಧೂರ ಡೀಟೇಲ್ಸ್ ಫುಲ್ ಎಕ್ಸ್ಪ್ಲೇನ್ ನೋಡ್ಕೊಳ್ಳಿ. ವ್ಯೂಸ್ ಎಷ್ಟು ಬಂದರೆ 18 ಲಕ್ಷ. ತಮ್ಮನೇಲಿ ನೋಡ್ಕೊಳ್ಳಿ, ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನೀವೇನು ಮಾಡ್ಕೋ, ಇದೇ ಒಂದು ಟಾಪಿಕ್ ಮೇಲೆ ನೀವು ವಿಡಿಯೋ ಮಾಡಬೇಕು. ವಿಡಿಯೋ ಮಾಡ್ಬೇಕಾದ್ರೆ ಹಂಗಿಲ್ಲ ಸುಮ್ಮನೆ ಫೇಕ್ ಕಂಟೆಂಟ್ ಮಾಡ್ಕೊಂಡು ಫೇಕ್ ಇನ್ಫಾರ್ಮೇಷನ್ ಕೊಡ್ಕೋತ ವಿಡಿಯೋ ಮಾಡೋಂಗಿಲ್ಲ. ಏನಿದ್ರು ಜೆನ್ಯೂನ್ ಕೊಡಬೇಕು. ಜೆನ್ಯೂನ್ ಅಂದರೆ ಎಕ್ಸ್ಪ್ಲೇನ್ ಮಾಡೋಕೆ ಯಾವ ರೀತಿ. ಆಪ್ರೇಷನ್ ಸಿಂಧೂರ್ ಅಂದರೆ ಯಾವ ರೀತಿ ಅಂದರೆ ಈಗ ಎಲ್ಲಿ ಏನು ನಡೀತಿದೆ, ವಿದ್ಯೆ ಯಾವ ರೀತಿ ನಡೀತಿದೆ. ಈಗ ಆ್ಯಕ್ಚುಲಿ ಯಾಕಂದರೆ ಈ ಟಾಪಿಕ್ ರಿಲೇಟೆಡ್ ಅಂದರೆ ಈಗ ಪ್ರತಿದಿನ ಅನ್ನೋದು ಇದೇ ಒಂದು ಟಾಪಿಕ್ ಮೇಲೆ. ಈಗ ನಮ್ಮ ಇಡೀ ಯೂಟ್ಯೂಬ್ನಲ್ಲಿ ಇರೋದು ಇದೇ ಒಂದು ಟ್ರೆಂಡು. ಯೂಟ್ಯೂಬ್ನಲ್ಲಿ ಅಷ್ಟೇ ಅಲ್ಲ, ಪ್ರತಿ ಸೋಷಿಯಲ್ ಮೀಡಿಯಾದ ಇದೇ ಒಂದು ಟ್ರೆಂಡು. ಯಾಕಂದ್ರೆ ಪ್ರತಿದಿನ ನಮ್ಮ ಜನ ಭಾರತೀಯರು ಪ್ರತಿಯೊಬ್ಬರು ಕಡೆ ನೋಡ್ತಾ ಇದ್ದಾರೆ. ಏನಪ್ಪ ಅಂದ್ರೆ ವಿದ್ಯೆ ಯಾವ ರೀತಿ ಆಗ್ತಿದೆ, ಆಪ್ರೇಷನ್ ಸಿಂಧೂರ್ ಏನು ನಡೀತಿದೆ, ಎಲ್ಲಿ ಏನಾಗ್ತಿದೆ, ಯಾರ ಮೇಲೆ ಅಟ್ಯಾಕ್ ಆಗ್ತಿದೆ, ಯಾರಿಗೆ ಏನಾಯಿತು ಎಲ್ಲ ಇದ್ದೇ ನೋಡ್ತಿದೆ. ಈಗ ಸಡನ್ನಾಗಿ IPL ಕೂಡ ಬಂದಾಗಿದೆ, ನಿಮ್ಮೆಲ್ಲರೂ ಕೂಡ ಗೊತ್ತಿದೆ. ಅದೇ ರೀತಿ ಕೂಡ ಈಗ ಸಡನ್ನಾಗಿ ನಮ್ಮ ಅಗ್ನಿವೀರ್ ಆರ್ಮಿ ಎಕ್ಸಾಮ್ ರಿಸಲ್ಟ್ ಇತ್ತು, ಅದು ಕೂಡ ಕ್ಯಾನ್ಸಲ್ ಮಾಡಿ ಹೋಗಿದ್ದಾರೆ. ಯಾಕಂದರೆ ಇದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನೀವು ಏನು ಮಾಡ್ಕೋ, ಎಲ್ಲ ಪ್ರತಿಯೊಬ್ಬರು ಆ್ಯಕ್ಚುಲಿ ನಾನು ಕೂಡ ಇದ್ರ ಮೇಲೆ ಫೋಕಸ್, ಎಲ್ಲಿ ಏನಾಯಿತು, ಎಲ್ಲಿ ಇದಾಗುತ್ತೆ, ನಾನು ಇದು ದಿನನಿತ್ಯ ನೋಡ್ತಾ ಇರ್ತೇನೆ. ಈ ಒಂದು ಟಾಪಿಕ್ ತುಂಬ ಜನ ನೋಡ್ತಾ ಇರ್ತಾರೆ, ಎಲ್ಲರೂ ಪ್ರತಿಯೊಬ್ಬರು ನೋಡ್ತೀವಿ. ಅದ್ರ ಬಟ್ ಈ ಟಾಪಿಕ್ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಚಾನಲ್ ಗ್ರೋ ಮಾಡ್ಕೊಳ್ಬೋದು. ಇದರಲ್ಲಿ 2 ಮಾತಾಡಿದ್ದೀನಿ, ಚಾನಲ್ ಗ್ರೋ ಮಾಡ್ಬೋದು, ದುಡ್ಡು ಕೂಡ ಮಾಡ್ಬೋದು. ಚಾನಲ್ ಮೌಂಟೇಶನ್ ಆಗಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಕೂಡ ಮಾಡ್ಕೊಳ್ಬೋದು. ಏನಲ್ಲ ತುಂಬ ಸಿಂಪಲ್. ಇದನ್ನ ಯಾವ ರೀತಿ ಮಾಡೋದಂದ್ರೆ ಜಸ್ಟ್ ನೀವು ಆಪ್ರೇಷನ್ ಸಿಂಧೂರ್ ಅಂದರೆ ಇದೇನು ಟಾಪಿಕ್, ಈ ಟಾಪಿಕ್ ರಿಲೇಟೆಡ್ ಒಂದು ಒಳ್ಳೆ ರೀತಿ ಒಂದು ಎಲ್ಲ ಬರೆದಿಡ್ಕೊಳ್ಳಿ. ಒಂದು ನೋಟ್ಪ್ಯಾಡಲ್ಲಿ ಬರೆದಿಡ್ಕೊಂಡು ಒಳ್ಳೆ ರೀತಿ ಒಂದು ವೀಡಿಯೋ ಎಕ್ಸ್ಪ್ಲೋರ್ ಮಾಡಿ. ಇಲ್ಲ ಅಪ್ಪ ಬ್ರದರ್ ನನಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಏನು ಮಾಡ್ಬೋದು, ಈಗ ಕೆಲವೊಂದಷ್ಟು ಎಕ್ಸ್ಪ್ಲೇನ್ ಕೂಡ ಮಾಡ್ಬೋದು, ಕೆಲವೊಂದಷ್ಟು ನೀವು ಡೀಟೇಲ್ಸ್ ಕೊಡ್ಬೋದು. ಈ ರೀತಿ ನಡೀತಿದೆ, ಆ ರೀತಿ ನಡೀತಿದೆ, ಆಪ್ರೇಷನ್ ಸಿಂಧೂರ್ ಹಿಂಗೆ ನಡೀತಿದೆ, ಹಂಗೆ ನಡೀತಿದೆ ಅಂತ ಎಕ್ಸ್ಪ್ಲೇನ್ ಮಾಡೋದು. ನಿಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಆಲ್ಮೋಸ್ಟ್ ತುಂಬ ಯೂಟ್ಯೂಬ್ ಕ್ರಿಯೇಟರ್ಸ್ ವೀಡಿಯೋ ಮಾಡಿದೆ. ಆ ವಿಡಿಯೋ ನೋಡಿ,
ಆ ವಿಡಿಯೋದಲ್ಲಿ ಈಗ ಹಿಂದಿದಲ್ಲಿ ವಿಡಿಯೋ ಇದ್ರೆ ಅದೇ ಜಸ್ಟ್ ನೀವು ನಮ್ಮ ಕನ್ನಡದಲ್ಲಿ ವಿಡಿಯೋ ಮಾಡಿದ್ರೆ ಸಾಕು. ಯಾಕಂದರೆ ಹಿಂದಿದ್ದು ಕೆಲವೊಂದು ಎಲ್ಲರಿಗೆ ಬರಲ್ಲ, ಎಲ್ಲರಿಗೆ ಕನ್ನಡ ಮೇನ್ ಇಂಪಾರ್ಟೆಂಟ್, ನಮ್ಮ ಕನ್ನಡದಲ್ಲಿ ಕನ್ನಡ. ಅದಕ್ಕೋಸ್ಕರ ಏನು ಮಾಡಿ ಎಕ್ಸ್ಪೋರ್ಟ್ ಮಾಡಿ ಜಸ್ಟ್ ನೀವೇನು ಮಾಡಬೇಕು, ಆ ಒಂದು ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡಬೇಕು. ವಿಡಿಯೋ ಮಾಡಿರೋ ವೈರಲ್ ಆಗಲ್ಲ, ಅದಕ್ಕೆ ಏನು ಮಾಡಬೇಕು, ಜಸ್ಟ್ ನೀವೇನು ಮಾಡಿ ಗೂಗಲ್ ಅಥವಾ ಕ್ರೋಮ್ ಓಪನ್ ಮಾಡ್ಕೊಂಡು ತಕ್ಷಣ ನೀವೇನು ಮಾಡಬೇಕು, ತುಂಬ ಸಿಂಪಲ್ ಸರ್ಚ್ ಮಾಡ್ಬೇಕು. ಏನಾದರೂ ಸರ್ಚ್ ಮಾಡ್ಕೊ, ನೀವು ಟ್ಯಾಕ್ಸ್ ಫಾರ್ ಯೂಟ್ಯೂಬ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಟ್ಯಾಕ್ಸ್ ಫಾರ್ ಯೂಟ್ಯೂಬ್ ಸರ್ಚ್ ಮಾಡಿದ ತಕ್ಷಣ ಈ ರ್ಯಾಪಿಡೋ ಟ್ಯಾಕ್ಸ್ ಅನ್ನೋದು ಇದೆಯಾ, ಜಸ್ಟ್ ಇದು ಓಪನ್ ಆಗ್ತಲ್ಲ. ಅದಕ್ಕೋಸ್ಕರ ಮಾಡಿ ಕೆಳಗಡೆ ಟ್ಯಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ರ್ಯಾಪಿಡೋ ಟ್ಯಾಗ್ ಅನ್ನೋದು ತುಂಬ ಯೂಸ್ ಆಗುತ್ತೆ. ಅದ್ರ ಬಟ್ ಇವತ್ತು ಬೆಳಗಿನಿಂದ ಬಂದಾಗಿದೆ. ನೀವೇನು ಮಾಡಿ ಇದನ್ನು ಯೂಸ್ ಮಾಡಿ, ಏನಿಲ್ಲ ಅದು ಚಾಲು ಆದರೆ ಅದನ್ನು ಯೂಸ್ ಮಾಡಿ, ಇದು ಯೂಸ್ ಮಾಡಿ, ಏನು ಪ್ರಾಬ್ಲಮ್ ಆಗಲ್ಲ. ಜಸ್ಟ್ ನೀವು ಮಾಡಿ ಈಗ ನೀವೇನು ಆಪರೇಷನ್ ಸಿಂಧೂರ ಅದನ್ನ ಬರೆದು ಜಸ್ಟ್ ನೀವೇನು ಮಾಡ್ಕೊಳ್ಳೋ, ಈಗ ಏನು ಮಾಡ್ತಾನೆ ಆಪರೇಷನ್ ಸಿಂಧೂರ ಓಕೆ ಅಂತ ಸರ್ಚ್ ಮಾಡ್ತಾನೆ. ಓಕೆ ಇದನ್ನು ಕಾಪಿ ಮಾಡ್ಕೊತೀನಿ. ಜಸ್ಟ್ ನೀವೇನು ಮಾಡಬೇಕು, ಇದನ್ನು ಬರೀರಿ. ಅಂದರೆ ಯಾವ ಟಾಪಿಕ್ ರಿಲೇಟೆಡ್ ಟೈಟಲ್ ಜಸ್ಟ್ ನಾನು ಏನು ಮಾಡ್ತಾನೆ ಆಪರೇಷನ್ ಸಿಂಧೂರ ಮೇನ್ ಇಂಪಾರ್ಟೆಂಟ್. ನೀವು ಟೈಟಲಲ್ಲಿ ಹಾಕಲೇಬೇಕು, ಟೈಟಲ್ ಆಗಿರ್ಬೋದು ತಮ್ಮನೇಲಿ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್, ನೀವು ಮಾಡಲೇಬೇಕು. ಜಸ್ಟ್ ಆಪರೇಷನ್ ಸಿಂಧೂರ ಸರ್ಚ್ ಮಾಡಿದ ತಕ್ಷಣ ನೋಡ್ಕೊಳ್ಳಿ ಅದರ ರಿಲೇಟೆಡ್ ಟ್ಯಾಕ್ಸ್ ಎಲ್ಲ ಬರುತ್ತೆ ನೋಡಿ, ನೋಡ್ಕೊಬೋದು. ಟ್ಯಾಕ್ಸ್ ನೋಡಿ ಆಪರೇಷನ್ ಸಿಂಧೂರ, ಆಪರೇಷನ್ ಮ್ಯಾನೇಜರ್ ನೋಡಿ, ಆಪರೇಷನ್ ಸಕ್ಸಸ್ಫುಲ್ ಮಾಡ್ತಾರಲ್ಲ ನೋಡ್ಕೊಳ್ಬೋದು ಯಾವ ರೀತಿ ಬರುತ್ತೆ. ಈ ರೀತಿ ನೀವು ಯೂಸ್ ಮಾಡ್ಬೋದು. ಈ ರೀತಿ ನೀವು ಈ ರೀತಿ ಅಂದರೆ ನೀವು ಟ್ಯಾಕ್ಸ್ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಅಂದ್ರೆ ನೀವು ನೋಡ್ಕೊ ಇಲ್ಲಿ ಆಪರೇಷನ್ ಸಿಂಧೂರ ಅಂತ ತಕ್ಷಣ ನೀವು ಎಲ್ಲ ಬರುತ್ತೆ. ಇಲ್ಲಿ ನಮ್ಮ ಇಂಡಿಯಾದ ಇಲ್ಲಿ ಕೂಡ ಬರುತ್ತೆ. ಜಸ್ಟ್ ಆಪರೇಷನ್ ಸಿಂಧೂರ ಅಂತ ತಕ್ಷಣ ಇಲ್ಲಿ ಎಲ್ಲ ನಿಮಗೆ ರಿಲೇಟೆಡ್ ವಿಡಿಯೋ ಬರುತ್ತೆ, ನೋಡ್ಕೊಳ್ಬೋದು. ಪ್ರತಿಯೊಂದು ವಿಡಿಯೋ ಕೂಡ ಈ ರೀತಿ. ನೀವಿಲ್ಲ ಅಂದರೆ ಏನು ಮಾಡ್ಬೋದು, ಮ್ಯಾಕ್ಸಿಮಮ್ ಈ ಒಂದು ವಿಡಿಯೋ ಎಲ್ಲ ಜಸ್ಟ್ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡೋದು. ಆಂಡ್ರಾಯ್ಡ್ ಅವರಿಗೆ ನಿಮಗೊಂದು ಅಪ್ಲಿಕೇಶನ್ ಸಿಗುತ್ತೆ. ಏನಪ್ಪ ಅಪ್ಲಿಕೇಶನ್, ಈ ವಿಡಿಯೋ ವೈರಲ್ ಇದೆ, ಈ ವಿಡಿಯೋ ಯೂಸ್ ಮಾಡಿದ್ದೆ ಟ್ಯಾಕ್ಸ್ ನೀವು ಹಾಕ್ಬೋದು. ಯಾವ ರೀತಿ ಅಂದರೆ ಈ ವಿಡಿಯೋ ಏನು ಹಾಕಿದಾರಲ್ಲ ಜಸ್ಟ್ ಅದನ್ನ ಯಾವ ರೀತಿ ಅಂದರೆ ಒಂದು ಅಪ್ಲಿಕೇಶನ್ ಸಿಗುತ್ತೆ ಟ್ಯಾಕ್ಸ್ ಫಾರ್ ಅಂತ. ಅದನ್ನ ಸೈಡ್ ಸ್ಕ್ರೀನ್ಶಾಟ್ ಹಾಕ್ತಿರ್ತೀನಿ ನಿಮ್ಗೆ. ಅಪ್ಲಿಕೇಶನ್ ಡೌನ್ ಮಾಡ್ಕೊಂಡು ಸೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡು, ಸೇರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಆ ಒಂದು ಅಪ್ಲಿಕೇಶನ್ ಬರುತ್ತೆ. ಆ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅವರು ಆ ಒಂದು ವಿಡಿಯೋ ಯೂಸ್ ಮಾಡಿದಂಥ ಪ್ರತಿಯೊಂದು ಕೂಡ ಟ್ಯಾಕ್ಸ್ ಬರುತ್ತೆ. ಅದನ್ನೆಲ್ಲ ನೀವು ಕಾಪಿ ಮಾಡ್ಕೊಂಡು ಹಾಕ್ಬೇಕು. ಕಾಪಿ ಮಾಡ್ಕೊಂಡು ಹಾಕಿ ಅಂದ್ರೆ ಜಸ್ಟ್ ಅವ್ರ ಚಾನಲ್ ನೀವು ಮಾಡ್ತಾರೆ ಅದನ್ನ ಹಾಕೋಬಿಡಿ. ಈ ರೀತಿ ಯೂಸ್ ಮಾಡ್ಕೊಳ್ಳಿ. ಅದ್ರ ಬಟ್ ನೀವು ಆಪರೇಷನ್ ಸಿಂಧೂರ ವಿಡಿಯೋ ಮಾಡಿದ ತಕ್ಷಣ ವೈರಲ್ ಆಗಲ್ಲ. ಯಾಕಂದ್ರೆ ಅದ್ರ ತಕ್ಕಂತ ನೀವು ಟೈಟಲ್ ಹಾಕ್ಬೇಕು, ತಮ್ನೆಲ್ ಹಾಕ್ಬೇಕು. ಮೇನ್ ಇಂಪಾರ್ಟೆಂಟ್ ತಮ್ನೆಲ್ ಟೈಟಲ್ ಇಷ್ಟು ಹಾಕಿ. ಏನು ಯಾವ ರೀತಿ ತಮ್ನೆಲ್ಲ, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಆಪರೇಷನ್ ಸಿಂಧೂರ ಈ ರೀತಿ ಹಾಕ್ಬೇಕು. ಇದನ್ನ ಹಾಕಿದ್ರೆ ಮ್ಯಾಕ್ಸಿಮಮ್ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ಎಲ್ಲ ಅದನ್ನೇ ನೋಡ್ತಾರೆ. ಈ ಟಾಪಿಕ್ ಯೂಸ್ ಮಾಡ್ಕೊಂಡು ನಿಮ್ಮ ಚಾನಲ್ ಕೂಡ ಗ್ರೋ ಮಾಡ್ಕೊಳ್ಳೋದು ಆರಾಮಾಗಿ. ಅದ್ರ ಜೊತೆಗೆ ಬೇಗ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಅದ್ರ ಜೊತೆ ಪ್ರತಿಯೊಬ್ಬರು ಹೇಳ್ಬೇಕಾದ್ರೆ ಈ ಟಾಪಿಕ್ ರಿಲೇಟೆಡ್ ಯೂಸ್ ಮಾಡ್ಕೊಂಡು ಚಾನಲ್ ಏನೋ ಗ್ರೋ ಮಾಡ್ಕೊಳ್ಬೋದು. ದುಡ್ಡು ಕೂಡ ಬರುತ್ತೆ ಮೋಟಿವೇಶನ್ ಆಗಿ. ಆದ್ರೆ ಬಟ್ ಒಳ್ಳೆಯ ಮಾಹಿತಿ ಕೊಡಿ, ನಮ್ಮ ಜನರಿಗೆ ನಂಬಿಕೆ ಇಡಬೇಕು ನಿಮ್ಮ ಚಾನಲ್ನ. ಆ ರೀತಿ ಮಾಹಿತಿ ಕೊಡಿ, ಒಳ್ಳೆಯ ಇನ್ಫಾರ್ಮೇಷನ್ ಕೊಡಿ, ಯಾವುದೇ ಕಾರಣಕ್ಕೂ ಫೇಕ್ ಕೊಡಬೇಕು. ಈ ರೀತಿ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ಕೊಳ್ಳಿ. ಇನ್ನೊಳಗೆ ತುಂಬ ಸಿಂಪಲ್. ನಾನು ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಈ ಪಾಕಿಸ್ತಾನದವರಿಗೆ ನಮ್ಮ ಇಂಡಿಯಾ ಮೇಲೆ ಏನೂ ಮಾಡೋಕ್ಕಾಗಲ್ಲ, ಆದರೂ ಕೂಡ ಇವರು ಬಿಡಲ್ಲ. ಆದರೆ ನಮ್ಮ ಇಂಡಿಯಾದವ್ರು ಎದಕ್ಕೂ ಕಡಿಮೆ ಇಲ್ಲ, ಎದೆ ತಟ್ಟಿ ಮುಂದೆ ನಿಲ್ತಿದ್ದಾರೆ. ನಮ್ಮ ಇಂಡಿಯನ್ ಆರ್ಮೀಸ್ ಪ್ರತಿಯೊಬ್ಬರಿಗೆ ಕೂಡ ಇಲ್ಲಿಂದ ಸಲ್ಯೂಟು. ಎಲ್ಲ ನಮ್ಮ ಪ್ರತಿಯೊಬ್ಬ ಇಂಡಿಯನ್ ಭಾರತೀಯರಿಗೆ ಪ್ರತಿಯೊಬ್ಬರಿಗೆ ಆಗ್ತದೆ. ಈ ಟೈಮ್ದಲ್ಲಿ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಆಗಿರ್ಬೇಕು. ಯಾಕಂದರೆ ನಾವಿಲ್ಲಿ ನೆಮ್ಮದಿಯಿಂದ ಇದ್ದೀವಿ, ಒಂದು ಹೊತ್ತು ಊಟ ಮಾಡ್ತಿದ್ದೆ. ಅಲ್ಲಿ ನಮ್ಮ ಸೈನಿಕರು, ನಮ್ಮ ಬ್ರದರ್, ಆ್ಯಕ್ಚುಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಮಕ್ಕಳು, ಯಾರಾದರೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಆರ್ಮಿಯಲ್ಲಿ ಹೋಗಿದ್ರೆ ಅವರೆಲ್ಲ ಸಲಹೆ ಮಾಡಬೇಕು. ನಮ್ಮ ಫ್ರೆಂಡ್ಸಲ್ಲಿ ಹೋಗಿದ್ದಾರೆ ತುಂಬ ಜನ, ಅವರೆಲ್ಲ ಕೂಡ ಸಲಾಮ್. ಯಾಕಂದರೆ ನೀವು ಅಲ್ಲಿ ಹೋಗಿದ್ದಕ್ಕೆ ನಾವು ಇಲ್ಲಿ ನೆಮ್ಮದಿಯಿಂದ ಒಂದು ಹೊತ್ತು ಊಟ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಈ ಟಾಪಿಕ್ ಬಗ್ಗೆ ನೀವು ವಿಡಿಯೋ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ. ನನ್ನ ಟೆಕ್ಕಾಗಿ ನಾನು ನೀವು ಅನ್ಬೋದು ಬ್ರದರ್ ನೀವೇ ಮಾಡ್ಬೋದು. ಇಲ್ಲ, ಟೆಕ್ಕಾಗಿ ನಾನು ನಾನು ನಿಮಗೆ ದಾರಿ ಮಾತ್ರ ತೋರಿಸ್ಕೊಡ್ತೇನೆ. ಆ ದಾರಿಯಲ್ಲಿ ನಡೆಯೋದು ನಿಮ್ಮ ಕೈಲಿದೆ, ನಡೆಯೋದು ಬಿಡೋದು ನೀವು ಡಿಸೈಡ್ ಮಾಡಬೇಕು ಅಂತ ಹೇಳ್ತಾ ಏನೋ ತುಂಬ ಸಿಂಪಲ್. ನಾನು ಈ ಒಂದು ಮುಗಿಸಿಕೊಂಡು ಮುಂಚೆ ಪ್ರತಿಯೊಬ್ಬರು ಆಪರೇಷನ್ ಸಿಂಧೂರ ಏನಿದೆ ಇದು ತುಂಬ ಬೆಸ್ಟು. ಅದ್ರ ಜೊತೆಗೆ ಪ್ರತಿಯೊಬ್ಬ ಭಾರತೀಯರು ಪ್ರತಿಯೊಬ್ಬರು ಈ ಟೈಮಲ್ಲಿ ಸಪೋರ್ಟ್ ಆಗಿರಬೇಕು. ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಆಗಿ ಇನ್ಫಾರ್ಮೇಷನ್. ಅದ್ರ ಜೊತೆಗೆ ಅವ್ರು ಪಾಕಿಸ್ತಾನ ಏನು ಮಾಡಿದ್ರೆ ಸೈಬರ್ ಅಟ್ಯಾಕ್ ಅಂತ ನಡೆಸ್ತಾ ಇದ್ದಾರೆ, ಅದು ಕೂಡ ಎಚ್ಚರಿಕೆ. ಅದು ನಿಮ್ಗೆ ಗೊತ್ತಿಲ್ಲ, ಆ ಒಂದು ವಿಡಿಯೋ ಕೂಡ ಹಾಕಿರ್ತೇನೆ ಇಲ್ಲಿ. ಜಸ್ಟ್ ಆ ಒಂದು ವಿಡಿಯೋ ಏನು ಸ್ಕ್ರೀನಲ್ಲಿ ಹಾಕಿರ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ವಿಡಿಯೋ ನೋಡಿ ಅದ್ರ ಬಗ್ಗೆ ಕ್ಲಿಯರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಸಾಕು, ಯಾವುದು ಕಾರಣಕ್ಕೂ ನೀವು ಯಾಕಾಗಲ್ಲ, ನಿಮ್ಮೊಂದು ಮೊಬೈಲ್ ಸೇಫ್ಟಿ ಆಗಿರ್ತಾರೆ ಅಂತ ಆಯ್ತಾ. ಇವತ್ತು ಮುಸ್ಲಿಂ ಪ್ರತಿಯೊಬ್ಬ ಗಂಟೆ ಎಕ್ಸ್ಪ್ಲೇನ್ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ. ಬಾಯ್ ಬಾಯ್ ಬಾಯ್. ಜೈ ಹಿಂದ್, ವಂದೇ ಮಾತರಂ.